ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದ್ದೀರಾ? ಇಷ್ಟಕ್ಕೂ 40 ಲಕ್ಷ ರೂಪಾಯಿ ಹೇಗೆ ನಷ್ಟ ಆಯ್ತು ಹೇಳಿ? ಏನ್ ಮಾಡೋದು, ಎಲ್ಲೋ ನಾನೇ ಅವಸರ ಪಟ್ಬಿಟ್ಟೆ ಅನ್ಸುತ್ತೆ. ಸರಿಯಾಗಿ ಗ್ರೌಂಡ್ ವರ್ಕ್ ಮಾಡದೆ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿ ತಪ್ಪು ಮಾಡ್ಬಿಟ್ನಾ ಅಂತ ನನಗನ್ನಿಸ್ತಾ ಇದೆ. ಮೊದಲೇ ಗ್ರೋ ಬೇಸ್ ಪ್ರಾಜೆಕ್ಟ್, ಅಗ್ರಿಕಲ್ಚರಲ್ಲಿ ನನಗೆ ಯಾವ ನಾಲೆಡ್ಜ್ ಇಲ್ಲ. ಇಂಥವ್ರಗಳ ಮೇಲೆ ಡಿಪೆಂಡ್ ಆಗಿ ತಪ್ಪು ಮಾಡ್ಬಿಟ್ಟೆ. ನನಗೊಬ್ಬ ಒಳ್ಳೆ ರೈತ ಗೊತ್ತು, ಯಂಗ್ ಫೆಲೋ, ಮುದುರ್ನವನು, ನನ್ನ ಫ್ರೆಂಡೇ. ನೀವು ಹೂ ಅಂದ್ರೆ ನಾನು ಕರೆಸ್ತೀನಿ. ಅವರಿಂದ ನಮ್ಮ ಪ್ರಾಜೆಕ್ಟ್ ಕಂಟಿನ್ಯೂ ಆಗುತ್ತೆ ಅಂತ ನಿನಗನ್ನಿಸ್ತಾ ಇದೆಯಾ? ನೀವು ಒಂದ್ಸತಿ ಅವ್ರ ಹತ್ರ ಮಾತಾಡಿ, ಆಮೇಲೆ ಬೇಕಾದ್ರೆ ನೀವು ತಗೊಂಡಿರೋ ನಿರ್ಧಾರಕ್ಕೆ ಸ್ಟಿಕ್ ಆನ್ ಆಗಿ. ಓಕೆ, ಒಂದ್ಸರಿ ಕರ್ಸು, ಮಾತಾಡೋಣ. ಆಯ್ತು ಚಿಕ್ಕಪ್ಪ, ಆದಷ್ಟು ಬೇಗ ಕರೆಸ್ತೀನಿ. ಐಶ್ವರ್ಯ, ಮದುವೆ ಆಗೋ ಎಲ್ಲ ಗಂಡ ಹೆಂಡ್ತಿನೂ ಆಸೆ ಪಡೋದು ಏನಿಲ್ಲ, ಏನು? ಒಂದು ಮುದ್ದಾದ ಮಗುನ. ನಾನು ನಿನ್ನ ಹತ್ರ ಅದನ್ನೇ ಕೇಳ್ತಿದ್ದೀನಿ, ನನಗೊಂದು ಮುದ್ದಾದ ಮಗುನ ಹೆತ್ಕೊಡ್ತೀಯ? ಐಶ್ವರ್ಯ, ಇಷ್ಟು ದಿನ ಯಾವುದೋ ಒಂದು ಮುಜುಗರ, ಗೊಂದಲ ಮನಸ್ಸನ್ನ ಕಾಡ್ತಿತ್ತು. ಆದ್ರೆ ಈಗ ಆ ಮಂಜೆಲ್ಲ ಕರ್ಗೋಯ್ತು. ಹಲೋ ಮಧುರ್ ಮಂಜೂರ, ನಮಸ್ಕಾರ. ನಾನು ಬಾಬು ಮಾತಾಡ್ತಾ ಇದ್ದೀನಿ. ನಮಸ್ತೆ ಬಾಬು ಸರ್, ಹೇಳಿ. ಮಂಜೂರೇ, ನಮ್ಮ ಚಿಕ್ಕಪ್ಪನ ದೊಡ್ಡ ಬಿಸ್ನೆಸ್ ಇದೆ. ಅವ್ರಿಗೆ ವ್ಯವಸಾಯದ ಬಗ್ಗೆ ಏನು ಮಾಹಿತಿ ಬೇಕಾಗಿತ್ತು. ಹಾಗಾಗಿ ನನ್ನ ಫ್ರೆಂಡ್ ಇದ್ದಾರೆ, ಅವರು ವ್ಯವಸಾಯದ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾರೆ ಅಂತ ಹೇಳ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ತಾವು ಬರಬೇಕು, ಬರ್ತಿರಲ್ವಾ? ಅಯ್ಯೋ, ಅದಕ್ಕೇನಂತೆ, ಖಂಡಿತ ಬರ್ತೀನಿ ಬಾಬುರೇ. ಓಕೆ ದೆನ್, ಥ್ಯಾಂಕ್ ಯು. ಮೇಡಮ್, ಗೌರಮ್ಮ ಅವ್ರ ತಮ್ಮ ಟ್ರೀಟ್ಮೆಂಟ್ಗೆ ಅಂತ ಹಣ ಬೇಕಿತ್ತಂತೆ. ಪಾಪ ಅವ್ರು ತುಂಬಾ ಕಷ್ಟದಲ್ಲಿದ್ದಾರೆ. ಅದಕ್ಕೆ ಆಫೀಸ್ ಕ್ಯಾಶಲ್ಲಿ 20,000 ಅಡ್ವಾನ್ಸ್ ಕೊಡೋದಕ್ಕೆ ಅಂತ ಬಾಸ್ ಹತ್ರ ಪರ್ಮಿಷನ್ ತಗೋಬೇಕಿತ್ತು. ಅಡ್ವಾನ್ಸಾ? ಸಾಧ್ಯನೇ ಇಲ್ಲ. ನಾನು ಬಾಸ್ ಹತ್ರನೇ ಕೇಳ್ತೀನಿ, ಅವರೇ ನ್ಯಾಯ ಹೇಳಿ. ಹೋಗ್ಬೇಡ ಅಂದ್ರೆ ಹೋಗ್ಬೇಡ, ಹೊರಟೋಗು. ನೋಡಿ, ಬೇಕಾದ್ರೆ ಮೀಟಿಂಗ್ ಮುಗಿಯೋ ತನಕ ನಾನು ಬಾಸ್ ಚೇಂಬರ್ ಎದುರುಗಡೆನೆ ಕಾಯ್ತೀನಿ. ಆದ್ರೆ ಈ ವಿಷಯದಲ್ಲಿ ನಾನು ಪರ್ಮಿಷನ್ ತಗೋತೀನಿ. ನಿಮ್ಮ ಅಧಿಕಾರ ನನ್ನ ಮೇಲೆ ಚಲಿಸೋದಕ್ಕೆ ಬರಬೇಡಿ. ವಾಟ್ಸ್ ಹ್ಯಾಪನಿಂಗ್ ಹಿಯರ್? ಏನ್ ನಡೀತಾ ಇದೆ ಇಲ್ಲಿ? ಯಾಕೆ ಕಿಚ್ಚಾಡ್ತಾ ಇದ್ರೆ? ಇದೇನು ಆಫೀಸಾ ಇಲ್ಲ ಫಿಶ್ ಮಾರ್ಕೆಟ್? ವಾಟ್ಸ್ ಹ್ಯಾಪನಿಂಗ್ ದೇನ್? ಯಾಕೆ ನಿಂತಿರಲ್ಲ? ನಿಮ್ ಕೆಲಸ ನೋಡಿ. ಅನ್ನೆಸರಿ ಯು ಆರ್ ವೇಸ್ಟಿಂಗ್ ಟೈಮ್. ಕಾಂತಿ, ವಾಟ್ಸ್ ಹ್ಯಾಪನಿಂಗ್? ಇವಳಿಗೆ 20,000 ಸಾಲ ಬೇಕಂತೆ. ಅದಕ್ಕೆ ನಾನು, ಇದು ನನ್ನ ಸ್ವಂತ ದುಡ್ಡಲ್ಲ, ಆಫೀಸ್ ದುಡ್ಡು. ಹಾಗೆಲ್ಲ ನೀ ಕೇಳ್ದಾಗ ನಿನಗೆ ದುಡ್ಡು ಕೊಡಕ್ಕಾಗಲ್ಲ. ಅದಕ್ಕೆ ನಿಮ್ಮ ಪರ್ಮಿಷನ್ ಬೇಕು. ಇಲ್ಲಿ ಅಕೌಂಟ್ಸ್ ಜವಾಬ್ದಾರಿನ ನನಗೆ ಕೊಟ್ಟಿದ್ದಾರೆ ಅಂತ ಹೇಳಿದಕ್ಕೆ ಇವಳು ಕೊಡದೇ ಇದ್ರೆ ನಾನು ಸುಮ್ಮನೆ ಬಿಡಲ್ಲ ಅಂತ ಜೋರ್ ಗಲಾಟೆ ಮಾಡ್ತಾ ಇದ್ದಾಳೆ. ಶೋಭಾ ಅವರು ವಯಸ್ಸಿನಲ್ಲಿ ಹಿರಿಯರು, ನೀನು ಅನುಭವದಲ್ಲಿ ಸೀನಿಯರ್. ಅವ್ರ ಹತ್ರ ಈ ರೀತಿ ಮಾತಾಡಬಹುದಾ? ನಾನು ಅವ್ರ ಹತ್ರ ಜಗಳ ಮಾಡ್ಲಿಲ್ಲ, ಅದು ನಾನು ನಿಮ್ಮ ಹತ್ರ. ನೋ ಮೋರ್ ಆರ್ಗ್ಯುಮೆಂಟ್. ನನಗೆ ಇಡೀ ದಿವಸ ಮೀಟಿಂಗ್ ಇದೆ. ಯಾವುದೇ ಕಾರಣಕ್ಕೂ ಯಾರು ನನ್ನನ್ನು ಡಿಸ್ಟರ್ಬ್ ಮಾಡಬಾರ್ದು. ದಟ್ಸ್ ಆಲ್. ಕೆಲಸ ಆಗ್ಲಿಲ್ವಾ? ಬಿಟ್ಟು ನನ್ನ ಕ್ಷಮಿಸ್ಬಿಡಿ ಅಮ್ಮ. ನಮ್ಮಂತ ಬಡವ್ರ ಪ್ರಾಣ ಹೋಗುತ್ತೆ ಅಂದ್ರು ದೊಡ್ಡ ಮನ್ಸು ಕರ್ಗಕ್ಕಿಲ್ಲ.